ಮಾರ್ಚ್ ತಿಂಗಳಲ್ಲಿ ದರ್ಶನ್ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗವಹಿಸುತ್ತಾರೆ ಎನ್ನಲಾಗ್ತಾ ಇದೆ. ದರ್ಶನ್ ಸೆರೆವಾಸದಲ್ಲಿ ಇದ್ದ ಸಂದರ್ಭದಲ್ಲಿ ನಿರ್ದೇಶಕ ಮಿಲನ್ ಪ್ರಕಾಶ್ ಬುದ್ಧಿವಂತಿಕೆಯಿಂದ ದರ್ಶನ್ ಅವರ ಪಾತ್ರ ಇಲ್ಲದ ದೃಶ್ಯಗಳನ್ನು ಚಿತ್ರಿಸಿಕೊಂಡಿದ್ದಾರಂತೆ. ಸದ್ಯ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿರುವ ದಾಸ ಮಾರ್ಚ್ ತಿಂಗಳೊಳಗೆ ಗುಣಮುಖರಾಗಿ ಚಿತ್ರೀಕರಣದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಅದು ಅಲ್ಲದೆ ದರ್ಶನ್ ಅವರ ದೇಹ ಮೊದಲಿನಂತಿಲ್ಲ. ಅವರ ಫಿಟ್ನೆಸ್ ಕೂಡ ಹಾಳಾಗಿದೆ. ಜೈಲೂಟ ಮತ್ತು ಮಾನಸಿಕ ಒತ್ತಡ ಅವರ ಗ್ಲಾಮರ್ ಅನ್ನ ಕಸಿದುಕೊಂಡಿದೆ. ದಚ್ಚು ಮೊದಲಿನಂತೆ ಹ್ಯಾಂಡ್ಸಮ್ ಹಂಕ್ ಆಗಬೇಕಾದ್ರೆ ಇನ್ನೂ ಹೆಚ್ಚು ಸಮಯ ಬೇಕಾಗಲಿದೆ. ಕಳೆದ ಮಾರ್ಚ್ನಲ್ಲಿ ಡೆವಿಲ್ನಲ್ಲಿ ನಟಿಸಿದ ದರ್ಶನ್ ಅವರ ಸುಂದರವಾದ ಮುಖ ಈಗಿಲ್ಲ. ಅವರಿಗೆ ವಿಶ್ರಾಂತಿ ಮತ್ತು ಮಾನಸಿಕ ನೆಮ್ಮದಿಯ ಅಗತ್ಯವಿದೆ. ಮನೆಯವರ ಮತ್ತು ಅಭಿಮಾನಿಗಳ ಪ್ರೀತಿಯಿಂದ ದರ್ಶನ್ ನಿಧಾನವಾಗಿ ಚೇತರಿಸಿಕೊಳ್ತಾ ಇದ್ದು, ಬರುವ ಮಾರ್ಚ್ ಅಷ್ಟರಲ್ಲಿ ಮತ್ತೆ ಮುಖಕ್ಕೆ ಬಣ್ಣ ಹಚ್ಚುವ ಭರವಸೆ ಇದೆ. ದರ್ಶನ್ ಅವರ ಜಾಮೀನು ವಿಚಾರ ಯಾವಾಗ ಏನಾಗುತ್ತೋ ಅನ್ನುವಂಥ ಆತಂಕದಲ್ಲಿ ಡೆವಿಲ್ ಚಿತ್ರತಂಡವಿದೆ. ಹಾಗಾಗಿ ಆದಷ್ಟು ಬೇಗನೆ ಡೆವಿಲ್ ಸಿನಿಮಾ ತಂಡ 1.5-2 ತಿಂಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಲಿದೆ. ಈಗಾಗಲೇ ಮಿಲನ ಪ್ರಕಾಶ್ ದರ್ಶನ್ ಅವರ ಜೊತೆಗೆ ಈ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ಡೆವಿಲ್ ಸಿನಿಮಾ ಕಂಪ್ಲೀಟ್ ಆಗುವ ಹೊತ್ತಿಗೆ ಜೋಗಿ ಪ್ರೇಮ್ ಕೂಡ ದರ್ಶನ್ ಅವರಿಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಈಗಾಗಲೇ ಕಥೆ ಕೂಡ ಓಕೆ ಆಗಿದೆ. ಕೆಡಿ ಸಿನಿಮಾವನ್ನ ದಡ ಸೇರಿಸಿದ ಬಳಿಕ ಪ್ರೇಮ್ ದಾಸನ ಜೊತೆ ಕೈ ಜೋಡಿಸಲಿದ್ದಾರೆ. 2024 ದರ್ಶನ್ ಅವರ ಪಾಲಿಗೆ ಬರೀ ಸಂಕಷ್ಟಗಳನ್ನೇ ಹೊತ್ತು ತಂದಿತ್ತು. ಹಲವು ವಿವಾದಗಳು ಬೆನ್ನಿಗೆ ಅಂಟಿಕೊಂಡವು. ಇದರ ಜೊತೆಗೆ ಇಡೀ ಕರ್ನಾಟಕದ ತುಂಬಾ ಬರೀ ದರ್ಶನ್ ಕುರಿತಾದ ಸುದ್ದಿಗಳೇ ಹರಿದಾಡಿದವು. ಕೊಲೆ ಆರೋಪದ ಮೇಲೆ ದಚ್ಚು ಬಂಧನವಾದ ಮೇಲೆ ದೃಶ್ಯ ಮಾಧ್ಯಮಗಳ ಟಿಆರ್ಪಿ ಕೂಡ ದಾಖಲೆ ಬರೆಯಿತು. ಸಿದ್ದರಾಮಯ್ಯ ಅವರ ಮೇಲೆ ಕೇಳಿಬಂದಿದ್ದ ಮುಡಾ ಹಗರಣದ ಆರೋಪದ ಸುದ್ದಿಗಿಂತಲೂ ದರ್ಶನ್ ಅವರ ಸುದ್ದಿಯೇ ಹೆಚ್ಚು ಟಿಆರ್ಪಿ ಗಳಿಸಿದೆ ಎನ್ನಲಾಗಿದೆ. ದರ್ಶನ್ ಅರೆಸ್ಟ್ ಆದಾಗಿನಿಂದ ದೃಶ್ಯ ಮಾಧ್ಯಮಗಳ ಕಣ್ಣುಗಳು ದರ್ಶನ್ ಅವರನ್ನೇ ಫೋಕಸ್ ಮಾಡಿದ್ವು. ಜನ ಕೂಡ ಇದೇ ಸುದ್ದಿಯನ್ನೇ ಪದೇ ಪದೇ ನೋಡಲು ಇಷ್ಟಪಟ್ಟರು. ಪರಿಣಾಮ ಟಿಆರ್ಪಿ ಕೂಡ ಹೆಚ್ಚಾಯಿತು. ಇದರಿಂದಾಗಿ ಸಮಾಜದ ಸಮಸ್ಯೆಗಳನ್ನು ಬದಿಗಿಟ್ಟ ಬಹುತೇಕ ದೃಶ್ಯ ಮಾಧ್ಯಮಗಳು ದರ್ಶನ್ ಸುದ್ದಿಯನ್ನೇ ಬಿತ್ತರಿಸತೊಡಗಿದವು. ಹಲವು ತಿಂಗಳು ಇದೇ ಕೆಲಸ ನಡೆಯಿತು. ಮುಂದೆ ಜನಕ್ಕೂ ಇದು ಬೋರ್ ಆಗಿ ಹೋಯಿತು. ಆ ಬಳಿಕ ಮಾಧ್ಯಮಗಳು ಸ್ವಲ್ಪ ಬೇರೆ ಕಡೆ ಫೋಕಸ್ ಮಾಡಿದರೂ ಕೂಡ ದರ್ಶನ್ ಕುರಿತ ಸುದ್ದಿಗಳು ಮಾತ್ರ ನಿಲ್ಲಲಿಲ್ಲ. ದರ್ಶನ್ಗೆ ಜಾಮೀನು ಸಿಕ್ಕ ಬಳಿಕವೂ ಮತ್ತೆ ಸುದ್ದಿ ಮಾಧ್ಯಮಗಳು ದಾಸನ ಹಿಂದೆ ಬಿದ್ದಿದ್ವು. ಮಾರ್ಚ್ ತಿಂಗಳಲ್ಲಿ ಡೆವಿಲ್ ಸಿನಿಮಾದ ಸಾಹಸ ದೃಶ್ಯಗಳ ಚಿತ್ರೀಕರಣದ ವೇಳೆ ದರ್ಶನ್ ಅವರ ಎಡಗೈಗೆ ಬಲವಾದ ಪೆಟ್ಟು ಬಿದ್ದಿದ್ದು, ನಂತರ ಚಿತ್ರೀಕರಣಕ್ಕೆ ದಚ್ಚು ಬ್ರೇಕ್ ತೆಗೆದುಕೊಂಡಿದ್ರು. ಇದಾದ ಬಳಿಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಜೈಲು ಸೇರಬೇಕಾಯಿತು. ಅಲ್ಲಿಂದ ಏನೇನಾಯಿತು ಅನ್ನೋದು ಎಲ್ರಿಗೂ ತಿಳಿದೇ ಇದೆ. ಹೀಗೆ 2024ರಲ್ಲಿ ಒಂದರ ಮೇಲೆ ಒಂದರಂತೆ ವಿವಾದಗಳೇ ದರ್ಶನ್ ಅವರನ್ನ ಹಿಂಡಿ ಹಿಪ್ಪೆ ಮಾಡಿಬಿಟ್ವು. 2025ಕ್ಕೆ ಅವರ ಬದುಕು ಮತ್ತೆ ಸರಿಯಾದ ಟ್ರ್ಯಾಕ್ಗೆ ಮರಳುವ ವಿಶ್ವಾಸವಿದೆ. ಅದು ಅಲ್ಲದೆ 2026ಕ್ಕೆ ದರ್ಶನ್ ಮತ್ತು ಸುದೀಪ್ ಮತ್ತೆ ಜೋಡಿ ಆಗ್ತಾರೆ ಎನ್ನುವ ಸುದ್ದಿ ಕೂಡ ಸುಳಿದಾಡ್ತಾ ಇದೆ. ಜ್ಯೋತಿಷಿಯೊಬ್ಬರು 2026ರ ಫೆಬ್ರವರಿ ನಂತರ ದಚ್ಚು ಮತ್ತು ಕಿಚ್ಚ ಮತ್ತೆ ಕುಚಿಕುಗಳಾಗ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಸುದೀಪ್ ಹಾಗೂ ನಟ ದರ್ಶನ್ ಇಬ್ಬರಿಗೂ ಅವರದ್ದೇ ಆದ ದೊಡ್ಡ ಅಭಿಮಾನಿ ಬಳಗವಿದೆ. ಈ ಅಭಿಮಾನ ಕೆಲವೊಮ್ಮೆ ಫ್ಯಾನ್ಸ್ ವಾರ್ಗೂ ಕಾರಣವಾಗಿದ್ದು ಉಂಟು. ಮುನಿಸಿಕೊಂಡಿದ್ರು ನಟ ಕಿಚ್ಚ ಸುದೀಪ್ ಒಮ್ಮೊಮ್ಮೆ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ. ದರ್ಶನ್ ಜೈಲು ಸೇರಿದ ಬಳಿಕವೂ ಕಿಚ್ಚ ದಚ್ಚು ಬಗ್ಗೆ ಮಾತನಾಡಿದ್ರು. ಆದರೆ ಒಮ್ಮೆ ಕೂಡ ದರ್ಶನ್ ಸುದೀಪ್ ಬಗ್ಗೆ ಮಾತನಾಡಿಲ್ಲ. ಆದರೆ ಇಬ್ಬರು ಮತ್ತೆ ಒಂದಾಗ್ತಾರೆ ಅಂತ ಖ್ಯಾತ ಜ್ಯೋತಿಷಿ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಇಬ್ಬರು ಸೂಪರ್ ಸ್ಟಾರ್ಗಳು ಮತ್ತೆ ಮೊದಲಿನಂತೆ ಗೆಳೆಯರಾಗಿ ಒಂದು ವೇಳೆ ಒಂದೇ ಸಿನಿಮಾದಲ್ಲಿ ಇಬ್ಬರು ನಟಿಸಿದ್ರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗದೆ ಹೋದರೂ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆಯಲಿದೆ. ಒಟ್ಟಾರೆ 2024ರಲ್ಲಿ ದರ್ಶನ್ ಬಾಳಲ್ಲಿ ಎದ್ದಿರುವ ಬಿರುಗಾಳಿ ತಣ್ಣಗಾಗಲಿ, ಮತ್ತೆ ಅವರು ಸ್ಯಾಂಡಲ್ವುಡ್ನಲ್ಲಿ ಬಾಕ್ಸ್ ಆಫೀಸ್ ಸುಂಟರಗಾಳಿ ಆಗಲಿ ಅನ್ನೋದು ಅವರ ಸೆಲೆಬ್ರಿಟಿಗಳ ಕನಸು. ದರ್ಶನ್ ತೂಗುದೀಪ್ ಅವರ ಬೆನ್ನು ಮೂಳೆ ಜರುಗಿದ್ದು ಸದ್ಯಕ್ಕೆ ಸರ್ಜರಿ ಮಾಡದಿರಲು ವೈದ್ಯರು ನಿರ್ಧರಿಸಿದ್ದಾರೆ. ಸದ್ಯ ಅವರಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಮುಂದುವರೆದಿದೆ. ದರ್ಶನ್ ವೈದ್ಯರ ಸಲಹೆ ಪಡೆದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನ ಪತ್ನಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ನಲ್ಲಿದ್ದ ನಟ ದರ್ಶನ್ ಮೈಸೂರಿಗೆ ತೆರಳಲು ಕೋರ್ಟ್ ಅನುಮತಿ ಕೇಳಿದ್ರು. ಅನುಮತಿ ಸಿಗ್ತಿದ್ದಂತೆ ನಟ ಮೈಸೂರಿನ ಶ್ರೀರಂಗಪಟ್ಟಣದ ಬಳಿ ಇರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ತೆರಳಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ
ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.